ಮಾರುತಿ ಪಾವಗಡ್ ಸರ್ನ ಮೊದಲಿಗೆ. ಇದು ಜನರ ಗ್ಯಾರಂಟಿ. ಇದರಲ್ಲಿ ಯಾವುದೇ ಅನುಮಾನವೂ ಕೂಡ ಜನಸಾಮಾನ್ಯರಿಗೂ ಬೇಡ, ಅದೇ ರೀತಿ ಪಕ್ಷದ ನಾಯಕರಿಗೂ ಕೂಡ ಬೇಡ. ಬಿಜೆಪಿಯನ್ನ ವರದಿಗಾರಿಕೆ ಮಾಡೋದಕ್ಕೆ ಕವನ ಅವರು. ಇಷ್ಟು ದಿನ ನೀವೆಲ್ಲರೂ ಕೇಳ್ತಾ ಇದ್ರಿ ಯಾವ್ದಮ್ಮ ಇದು ಅಂದ್ರೆ ಬಿಜೆಪಿ ಹೋದ್ರೆ ಸಾಕು, ಯಾವ್ದು ಕಾಂಗ್ರೆಸ್ ಗ್ಯಾರಂಟಿನ, ಯಾವ ಗ್ಯಾರಂಟಿ ಅಂತ ಪ್ರಶ್ನೆ ಮಾಡ್ತಾ ಇದ್ರು. ಪ್ರತಿ ಸರಿ ಹೇಳ್ತಾ ಇದ್ದೆ ಇದು ಯಾವ ಗ್ಯಾರಂಟಿನೂ ಅಲ್ಲ, ಇದು ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಕಾಂಗ್ರೆಸ್ ಬೀಟ್ ನೋಡ್ಕೊಳ್ತಾ ಇರುವಂತಹ ವೀರೇಶ್ ದಾನಿ ಅವರಿದ್ದಾರೆ. ಸುದ್ದಿಯನ್ನ ಖಚಿತವಾಗಿ ಕೊಡ್ತೀವಿ ಮತ್ತು ನ್ಯಾಯವನ್ನ ನಿಶ್ಚಿತವಾಗಿಯೂ ಕೊಡಿಸುವಂತ ಪ್ರಯತ್ನವನ್ನ ನಮ್ಮ ಗ್ಯಾರಂಟಿ ಚಾನೆಲ್ ಮೂಲಕ ನಾವು ಆ ಪ್ರಯತ್ನವನ್ನ ಮಾಡ್ತೀವಿ. ಕಾಂಗ್ರೆಸ್ಸಿನ ಜೊತೆಗೇನೆ ಮತ್ತು ಸಿಎಂ ಮತ್ತು JDS ಬೀಟ್ ನೋಡ್ಕೊತಿರ್ತಕ್ಕಂಥ ನನ್ನ ಸಹೋದ್ಯೋಗಿ ದುರ್ಗೇಶ್ ಇದ್ದಾರೆ. ಗ್ಯಾರಂಟಿ ನ್ಯೂಸ್ನ ಒಂದು ಕ್ರಿಯಾಶೀಲತೆ ಯಾವ ರೀತಿ ವರ್ಕ್ ಆಗ್ತಿದೆ ಅನ್ನೋದು ಕೂಡ ಸಾಕಷ್ಟು ರಾಜಕಾರಣಿಗಳ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಅಂತೆ ಕಂತೆ ಸುದ್ದಿಗಳಿಗೆ ಬ್ರೇಕ್ ಹಾಕಿ ನಿಖರವಾದಂತಹ ಪೊಲಿಟಿಕಲ್ ಸುದ್ದಿ ಕೊಡೋದಕ್ಕೆ ನಾವು ರೆಡಿ. ನೀವು ರೆಡಿನಾ? ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ 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 ಈ ಶಬ್ದ ಕೇಳಿದ ತಕ್ಷಣ ಇದ್ಯಾವುದೋ ಪಕ್ಷದ ಗ್ಯಾರಂಟಿನ, ಆ ಪಕ್ಷ ಇರ್ಬೋದಾ, ಈ ಪಕ್ಷ ಇರ್ಬೋದಾ ಅನ್ನೋ ಮಾತುಗಳು ಕೇಳಿ ಬರುತ್ತೆ. ನೋ, ಇದು ಗ್ಯಾರಂಟಿ ನ್ಯೂಸ್. ನಿಮಗೆ ಬಹಳ ನಿಶ್ಚಿತವಾದಂತಹ ಸುದ್ದಿಯನ್ನ ಕೊಡೋದಕ್ಕೆ ನಾವು ರೆಡಿ ಆಗ್ತಿದ್ದೀವಿ. ಒಂದು ನ್ಯೂಸ್ ಚಾನೆಲ್ ಅಂದಾಕ್ಷಣ ಮೊದಲಿಗೆ ಬಹಳ ಪ್ರಮುಖವಾಗಿ ರಾಜಕೀಯ ಸುದ್ದಿಗಳು ಹೋಗುತ್ತೆ. ಒಂದು ಗಲ್ಲಿಯಿಂದ ಹಿಡಿದು ದಿಲ್ಲಿವರೆಗೂ ರಾಜಕೀಯ ವಲಯದಲ್ಲಿ ಏನಾಗುತ್ತೆ ಅನ್ನೋದು ಎಲ್ರಿಗೂ ಕೂಡ ಕುತೂಹಲ ಇರುತ್ತೆ. ಹಾಗಾಗಿ ರಾಜಕೀಯ ವಲಯದ ಸುದ್ದಿಯನ್ನ ನಿಮಗೆ ಕೊಡೋ ಜವಾಬ್ದಾರಿ ನಮ್ದು. ಅದು ಕೂಡ ಬಿಸಿ ಬಿಸಿಯಾಗಿ ಪಟಪಟ ಅಂತ ಎಕ್ಸ್ಕ್ಲೂಸಿವ್ ಆಗಿ ಏನಿದೆ ಅದನ್ನೇ ಕೊಡುವಂತ ಟೀಮ್ ಈಗ ನಮ್ಗೆ ಜೊತೆ ರೆಡಿ ಆಗ್ಬಿಟ್ಟಿದೆ. ನಮ್ಮ ಗ್ಯಾರಂಟಿ ನ್ಯೂಸ್ನ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ್ ಸರ್ನ ಮೊದಲಿಗೆ. ಸರ್, ಡಿಜಿಟಲ್ ಮೂಲಕ ಗ್ಯಾರಂಟಿ ನ್ಯೂಸ್ ನಿಮ್ಮೆಲ್ಲರ ಮನಸ್ಸು ಮುಟ್ಟಿತ್ತು. ಈಗ ಸ್ಯಾಟಲೈಟ್ ಮೂಲಕ ಮನೆ ಮನೆಯನ್ನ ತಲುಪೋದಕ್ಕೆ ರೆಡಿ ಆಗಿದ್ದೀವಿ. ಸೊ ಹಾಗಾಗಿ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ಸರ್, ಪೊಲಿಟಿಕಲ್ ಟೀಮ್ ಎಷ್ಟು ಮಟ್ಟಿಗೆ ರೆಡಿ ಆಗಿದೆ? ಕ್ಲೇಶ್, ಸಿಕ್ಕಾಪಟ್ಟೆ ನಮ್ಮ ಪೊಲಿಟಿಕಲ್ ಟೀಮ್ ಅಂತೂ ರೆಡಿ ಆಗಿದೆ. ಒಂದಂತೂ ಸ್ಪಷ್ಟ, ಗ್ಯಾರಂಟಿ ಅಂತ ಹೆಸರು ಕೇಳಿದ ತಕ್ಷಣವೇ ಇದು ಯಾವ ಪಕ್ಷದ ಗ್ಯಾರಂಟಿ ಅನ್ನುವಂತಹ ಸಹಜವಾದಂಥ ಒಂದು ಪ್ರಶ್ನೆಯನ್ನು ಪ್ರತಿ ಪಕ್ಷದ ಮುಖಂಡರುಗಳು, ವಕ್ತಾರರು, ನಾಯಕರುಗಳು ಕೇಳ್ತಾ ಇದ್ರು. ಆದರೆ ಈಗ ನಾವು ಹೇಳ್ತಾ ಇದ್ದೀವಿ, ಇದು BJPಯ ಗ್ಯಾರಂಟಿನೂ ಅಲ್ಲ, ಕಾಂಗ್ರೆಸ್ ಗ್ಯಾರಂಟಿನೂ ಅಲ್ಲ, JDS ಗ್ಯಾರಂಟಿ ಅಲ್ವೇ ಅಲ್ಲ. ಇದು ಜನರ ಗ್ಯಾರಂಟಿ. ಇದರಲ್ಲಿ ಯಾವುದೇ ಅನುಮಾನವೂ ಕೂಡ ಜನಸಾಮಾನ್ಯರಿಗೂ ಬೇಡ, ಅದೇ ರೀತಿ ಪಕ್ಷದ ನಾಯಕರಿಗೂ ಕೂಡ ಬೇಡ. ಅದೇ ರೀತಿ ನಮ್ಮ ವಾಹಿನಿಯಿಂದ ಪೊಲಿಟಿಕಲ್ ಟೀಮಲ್ಲಿ ಮೂವರು ವರದಿಗಾರರಿದ್ದಾರೆ. ಅದೇ ರೀತಿ ನಾನು ಪೊಲಿಟಿಕಲ್ ಬ್ಯೂರೋನ ಹ್ಯಾಂಡಲ್ ಮಾಡ್ತಾ ಇದ್ದೀನಿ, ಹೆಡ್ಡಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ಆದರೆ ಗ್ಯಾರಂಟಿಯಿಂದ ನೀವು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೋ, ಯಾವ ರೀತಿಯಾಗಿ ಸುದ್ದಿಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೋ ಆ ಸುದ್ದಿಗಳು ಖಚಿತವಾಗಿ ನಿಮಗೆ ಸಿಕ್ಕೇ ಸಿಗುತ್ತೆ. ನಾವು ನಮ್ಮ ಟ್ಯಾಗ್ಲೈನಲ್ಲೇ ಇದೆ ಸುದ್ದಿ ಖಚಿತ ಅಂತ. ಅಂದರೆ ಹಿಂಗಾಗಿತ್ತಂತೆ ಅನ್ನೋದಕ್ಕಿಂತಲೂ ಹಿಂಗಾಗಿತ್ತು ಅಂತ ಫುಲ್ ಸ್ಟಾಪ್ ಇಡುವಂತಹ ಸುದ್ದಿಗಳು ನಿಮ್ಮ ಮನೆಗೆ ಬರ್ತವೆ, ನಿಮ್ಮ ಮನ ಮುಟ್ಟುತ್ತೆ, ನೀವು ಗೆದ್ದೇ ಗೆಲ್ಲಿಸ್ತೀರಾ. ಭಾಳಷ್ಟು ಚಾನೆಲ್ಗಳು ರಾಜ್ಯದಲ್ಲಿ ಬಂದಾಗ ಅರಸಿದ್ದೀರಾ, ಆರೈಸಿದ್ದೀರಾ. ಹೀಗಾಗಿ ಗ್ಯಾರಂಟಿ ಮೇಲೂ ಕೂಡ ರಾಜ್ಯದ ಜನರ ಆರೈಕೆ ಇರಲಿ ಅನ್ನುವಂಥ ಒಂದು ಮನವಿಯನ್ನು ಮಾಡ್ಕೊಳ್ತೀನಿ. ಹೊಸ ಸುದ್ದಿಗಳು ಬಂದೇ ಬರ್ತವೆ. BJPಯನ್ನು ವರದಿಗಾರಿಕೆ ಮಾಡೋದಕ್ಕೆ ಕವನ ಅವರು ಹೊಸಬ್ರಾದರೂ ಕೂಡ ಕಳೆದ 9 ತಿಂಗಳಿಂದಲೂ ಕೂಡ ಗ್ಯಾರಂಟಿಯಲ್ಲಿ ಕೆಲಸ ಮಾಡ್ತಾಯಿದ್ರೆ, ಇದೇ ಟೀಮ್ ಜೊತೆ ಕೆಲಸ ಮಾಡ್ತಾಯಿದ್ರೆ ಅವ್ರಿಗೆ ನಾನು ಹ್ಯಾಂಡ್ ಓವರ್ ಮಾಡ್ತೀನಿ. ಯಾವ ರೀತಿಯಾಗಿ ಹೊಸ ಸುದ್ದಿಗಳನ್ನು ಕೊಡ್ತೀನಿ. ಖಂಡಿತವಾಗಿಯೂ ಅಂದರೆ ನನ್ನ ಕಳೆದ 9 ತಿಂಗಳಿಂದಲೂ ಕೂಡ ಈ ಒಂದು ಗ್ಯಾರಂಟಿ ಸಂಸ್ಥೆಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೀನಿ. ಅದರಲ್ಲೂ ಕೂಡ ಫ್ರೆಷರ್ ಅಂತಲೂ ಕೂಡ ನೋಡಿದೆ. ನನಗೆ ಒಂದು ಪೊಲಿಟಿಕಲ್ ಬೀಟನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಒಂದು ಪಕ್ಷವನ್ನು ಕೂಡ ಅಂದರೆ BJP ಬೀಟ್ನ ನೀನು ಮಾಡ್ತೀಯಾ ಮಾಡು ಅನ್ನುವಂತಹ ನಂಬಿಕೆ ಮೇಲೆ ನನಗೆ ಕೊಟ್ಟಿರುವಂಥದ್ದು. ಅದನ್ನು ಉಳಿಸ್ಕೊಳ್ಳುವಂತಹ ಜವಾಬ್ದಾರಿ ಸಾಕಷ್ಟು ನನ್ನ ಮೇಲಿದೆ. ನಾನಂತೂ ಸಾಕಷ್ಟು ಪ್ರಯತ್ನವನ್ನು ಕೂಡ ಹಾಕ್ತಾ ಇದ್ದೀನಿ. ಹಾಗೆ ನಮ್ಮ ಬ್ಯೂರೋ ಹೆಡ್ ಆದಂತಹ ಮಾರುತಿ ಪಾವಗಡ ಸರ್ ಕೂಡ ನನಗೆ ಅಷ್ಟೇ ಒಂದು ಬೆಂಬಲವನ್ನು ಕೂಡ ಕೊಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲೂ ಕೂಡ ಅಂದರೆ ಇಷ್ಟು ದಿನ ನೀವೆಲ್ಲರೂ ಕೇಳ್ತಾ ಇದ್ರಿ ಯಾವ್ದಮ್ಮ ಇದು ಅಂದರೆ BJP ಹೋದ್ರೆ ಸಾಕು, ಯಾವುದು ಕಾಂಗ್ರೆಸ್ ಗ್ಯಾರಂಟಿನ, ಯಾವ ಗ್ಯಾರಂಟಿ ಅಂತ ಪ್ರಶ್ನೆ ಮಾಡ್ತಾ ಇದ್ರು. ಪ್ರತಿ ಸರಿ ಹೇಳ್ತಾ ಇದ್ದೆ ಇದು ಯಾವ ಗ್ಯಾರಂಟಿನೂ ಅಲ್ಲ, ಇದು ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ, ಯಾವುದೇ ಊಹಾಪೋಹ ಸುದ್ದಿಗಳು ಇರಲ್ಲ ನಮ್ಮಲ್ಲಿ ಅಂತ ಕೂಡ ಉತ್ತರವನ್ನ ಕೊಡ್ತಾ ಇದ್ದೆ. ಈಗ ಎಲ್ಲದಕ್ಕೂ ಕೂಡ ಅಂದರೆ ಎಲ್ಲ ಪ್ರಶ್ನೆಗೂ ಕೂಡ ಉತ್ತರವನ್ನ ಕೊಡುವಂತಹ ಸಮಯ ಈಗ ಹತ್ರ ಬಂದಿದೆ. ಸೊ ಹೀಗಾಗಿ BJP ಪಕ್ಷ ಅಂತ ಅಲ್ಲ, ಪೊಲಿಟಿಕಲ್ ಅಲ್ಲಿ ಯಾವುದೇ ಇದ್ರೂ ಕೂಡ ನಮ್ಮ ಟೀಮ್ ಏನಿದೆಯೋ ನಾವು 4 ಜನ, ಅದೇ ರೀತಿಯಾಗಿ ನಮ್ಮ ಬ್ಯೂರೋ ಹೆಡ್ ಏನಿದಾರೋ ಎಲ್ಲ ಸುದ್ದಿಗಳನ್ನ ಕೂಡ ನಿಖರವಾಗಿ ನಮ್ಮ ಮೂಲಕ ತಲುಪಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ನಾವು ಕೂಡ ಅವರ ಅಂಡರಲ್ಲೇ ತುಂಬಾ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅಂತ ಕೂಡ ಹೇಳ್ತೀನಿ. ಅದೇ ರೀತಿಯಾಗಿ ಈಗ ನನ್ನ ಜೊತೆ ನಮ್ಮ ಪೊಲಿಟಿಕಲ್ ಟೀಮಲ್ಲಿ ಒಬ್ಬರಾದಂತಹ ಕಾಂಗ್ರೆಸ್ ಬೀಟ್ ನೋಡ್ಕೊಳ್ತಾ ಇರುವಂತಹ ವೀರೇಶ್ ದಾನಿ ಅವರಿದ್ದಾರೆ. ಅವ್ರಿಗೂ ಕೂಡ ಅವರ ಅನಿಸಿಕೆಗಳನ್ನ ಹೇಳ್ಕೊಳ್ಳೋಕೆ ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ಕವನ.
ನಾನು ಸಹ ಪತ್ರಿಕೋದ್ಯಮಕ್ಕೆ ಬಂದು ಸುಮಾರು ಒಂದು 12 ವರ್ಷ ಆಯಿತು. ಬೇರೆ ಬೇರೆ ಚಾನೆಲ್ಗಳಲ್ಲೂ ಸಹ ಕೆಲಸ ಮಾಡಿದ ಅನುಭವ ಇದೆ. ದೊಡ್ಡ ದೊಡ್ಡವ್ರ ಕೈಯಲ್ಲಿ ಪಳಗಿರುವಂಥದ್ದು ಮತ್ತು ಅವರ ಏನು ಮಾರ್ಗದರ್ಶನ ಇತ್ತು, ಅದರ ಮೂಲಕವೇ ನಾನು ಸಹ ಪತ್ರಿಕೋದ್ಯಮದಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಸಹ ಕೆಲಸ ಮಾಡಿದ ಒಂದು ಅನುಭವ ಇದೆ. ಆದರೆ ಮೊದಲ ಬಾರಿಗೆ ಬೆಂಗಳೂರಿಗೆ ಬರ್ತಾ ಇದ್ದೀನಿ, ವಿಶೇಷವಾಗಿ ರಾಜ್ಯ ರಾಜಧಾನಿಯ ಬೆಂಗಳೂರಿನ ವಿಧಾನಸೌಧದಲ್ಲಿ ವಿಶೇಷವಾಗಿ, ಮತ್ತು ಕಾಂಗ್ರೆಸ್ ಪಕ್ಷದ ಬೀಟ್ ನನಗೆ ಆ ಜವಾಬ್ದಾರಿನ ವಹಿಸಿದ್ದಾರೆ. ಆ ಜವಾಬ್ದಾರಿನ ನಾನು ಖಂಡಿತವಾಗಿಯೂ ನಿಭಾಯಿಸ್ತೀನಿ ಅನ್ನೋ ಒಂದು ಧೈರ್ಯ ನನ್ನಲ್ಲಿದೆ. ಮತ್ತು ನಮ್ಮ ಗ್ಯಾರಂಟಿ ಅಂತಂದರೆ ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ ಅನ್ನುವಂಥದ್ದು. ಸುದ್ದಿಯನ್ನು ಖಚಿತವಾಗಿ ಕೊಡ್ತೀವಿ ಮತ್ತು ನ್ಯಾಯವನ್ನು ನಿಶ್ಚಿತವಾಗಿಯೂ ಕೊಡಿಸುವಂಥ ಪ್ರಯತ್ನವನ್ನು ನಮ್ಮ ಗ್ಯಾರಂಟಿ ಚಾನಲ್ ಮೂಲಕನ ನಾವು ಆ ಪ್ರಯತ್ನವನ್ನು ಮಾಡ್ತೀವಿ. ನಮ್ಮೆಲ್ಲೂ ಸಹ ಸಾಕಷ್ಟು ಜವಾಬ್ದಾರಿಯನ್ನು ಇಟ್ಟು ನಮಗೆ ಈ ಜವಾಬ್ದಾರಿಯನ್ನು ವಹಿಸಿದ್ದಾರೆ. ಆ ಜವಾಬ್ದಾರಿನ ಖಂಡಿತವಾಗಿಯೂ ನಾವು ನಿಭಾಯಿಸ್ತೀವಿ ಮತ್ತು ಜನರಿಗೆ ಏನು ರಾಜಕಾರಣದಲ್ಲಿ ನಡೆಯುವಂಥದ್ದು ಏನು ಘಟನೆಗಳಿವೆ, ಯಾವುದೇ ರೀತಿಯಾಗಿ ಆ ಸುದ್ದಿಗಳು ಮಿಸ್ ಆಗಲಾರ್ದೇ ಮಾಡುವಂಥದ್ದು ಆ ಚಾಲೆಂಜ್ ನಮಗೇನು ಬಂದಿದೆ, ಆ ಚಾಲೆಂಜನ್ನು ನಾವು ಸ್ವೀಕರಿಸಿದ್ದೀವಿ. ಖಂಡಿತವಾಗಿಯೂ ಸಹ ನಾವು ಎಲ್ಲರಿಗಿಂತ ಭಿನ್ನವಾಗಿ ಮತ್ತು ವಿಶೇಷವಾಗಿ ಪೊಲಿಟಿಕಲ್ ಸುದ್ದಿಗಳನ್ನು ಬ್ರೇಕ್ ಮಾಡ್ತೀವಿ ಅನ್ನೋ ಒಂದು ಮಾತುಗಳನ್ನು ನಾನು ಹೇಳಕ್ಕೆ ಬಯಸ್ತೀನಿ. ನನ್ನ ಜೊತೆಗೆ ಇನ್ನೊಂದು ವಿಶೇಷವಾಗಿ ಕಾಂಗ್ರೆಸ್ಸಿನ ಜೊತೆಗೇ ಮತ್ತು CM ಮತ್ತು JDS ಬೀಟ್ ನೋಡ್ಕೊತಿರ್ತಕ್ಕಂಥ ನನ್ನ ಸಹೋದ್ಯೋಗಿ ದುರ್ಗೇಶ್ ಇದ್ದಾರೆ. ಅವ್ರನ್ನೂ ಸಹ ಮಾತಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತೀನಿ. ಎಸ್, ಬಹಳ ದಿನದಿಂದ ಕಾಯ್ತಾ ಇದ್ವಿ ಗ್ಯಾರಂಟಿ ನ್ಯೂಸ್ ಸ್ಯಾಟಲೈಟ್ ಯಾವಾಗ ಆಗುತ್ತೆ ಅನ್ನೋಂಥ ಒಂದು ಪ್ರಶ್ನೆಗೆ ಇದೀಗ ಉತ್ತರ ಸಿಗ್ತಾ ಇದೆ. ಅದರಲ್ಲೂ ಕೂಡ ನಾವೆಲ್ಲ ರಾಜಕೀಯ ವರ್ಗ ಕೆಲಸ ಮಾಡಬೇಕಾದ್ರೆ ರಾಜಕೀಯ ಕ್ಷೇತ್ರಗಳಲ್ಲಿ ರಾಜಕೀಯ ನಾಯಕರು ಸಾಕಷ್ಟು ಪ್ರಶ್ನೆಗಳನ್ನ ಮಾಡ್ತಿವತ್ತು. ಈ ಒಂದು ಗ್ಯಾರಂಟಿ ಯಾವ ಗ್ಯಾರಂಟಿ, ಕಾಂಗ್ರೆಸ್ ಗ್ಯಾರಂಟಿನ, ಮೋದಿ ಗ್ಯಾರಂಟಿನ, BJP ಗ್ಯಾರಂಟಿನ ಅಂತೆಲ್ಲ ಕೇಳ್ತಿದ್ರು. ಆದರೆ ನಾವು ಇಟ್ಕೊಂಡು ಬಂದಿರುವಂಥದ್ದು ಸುದ್ದಿ ಗ್ಯಾರಂಟಿಯನ್ನು ಕೊಡ್ತೀವಿ ಅಂತಲೇ ಹೇಳ್ಕೊಂಡ್ಬಂದಿದ್ವಿ. ಇದೀಗ ಆ ಸುದ್ದಿಗಳನ್ನು 9 ತಿಂಗಳ ನಿರಂತರವಾಗಿ ಕೊಡ್ತಾ ಇದ್ದೀವಿ. ರಾಜ್ಯದಲ್ಲಿ ರಾಜಕೀಯ ವಿಚಾರದಲ್ಲಿ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಅದರಲ್ಲೂ ಕೂಡ ಗ್ಯಾರಂಟಿ ನ್ಯೂಸ್ನ ಒಂದು ಕ್ರಿಯಾಶೀಲತೆ ಯಾವ ರೀತಿ ವರ್ಕ್ ಆಗ್ತಿದೆ ಅನ್ನೋದು ಕೂಡ ಸಾಕಷ್ಟು ರಾಜಕಾರಣಿಗಳ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಅದೇ ರೀತಿ 14ನೇ ತಾರೀಕು ನಾವು ಸ್ಯಾಟಲೈಟ್ಗೆ ಹೋಗ್ತಾ ಇದ್ದೀವಿ ಅನ್ನೋದು ಕೂಡ ಸಾಕಷ್ಟು ಸುದ್ದಿ ಮಾಧ್ಯಮದಲ್ಲಿ ಸದ್ದು ಮಾಡ್ತಾ ಇದೆ, ಮಾಧ್ಯಮಗಳಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ. ನನ್ನ ಒಂದು ಬೀಟ್ನ ಹೇಳೋದಾದರೆ, ನಾನು ಶಕ್ತಿ ಸೌಧದಲ್ಲಿರುವಂಥ, ಅದರಲ್ಲೂ ಕೂಡ ವಿಧಾನಸೌಧದ 3ನೇ ಮಹಡಿಯಲ್ಲಿ ವಿರಾಜಮಾನ ಕೂತಿರುವಂಥ ರಾಜ್ಯದ ಮುಖ್ಯಮಂತ್ರಿ ಆಗಿರುವಂಥ CM ಸಿದ್ದರಾಮಯ್ಯನವರ CM ಬೀಟ್ ಅನ್ನೋದು ಇದೆಯಲ್ಲ, ಬಹಳ ಇನ್ಸೈಡ್ ಸ್ಟೋರಿಗಳು ಸಿಗುವಂಥದ್ದು. ಅದರಲ್ಲೂ ಕೂಡ ರಾಜ್ಯದ ಪ್ರಮುಖ ತೀರ್ಮಾನಗಳನ್ನು, ನಿರ್ಧಾರಗಳನ್ನ ತೆಗೆದುಕೊಳ್ಳೋದೇ CM ಆಗಿರೋದ್ರಿಂದ ಇದು ನನಗೆ ಸಣ್ಣ ವಯಸ್ಸಿನಲ್ಲಿ ದೊಡ್ಡ ಒಂದು ಹುದ್ದೆಯನ್ನು ಇಲ್ಲಿ ಬೀಟನ್ನು ಕೊಟ್ಟಿದ್ದಾರೆ. ಆ ಒಂದು ಬೀಟ್ನ ಒಂದು ಕೆಲಸವನ್ನು, ಮಹತ್ವವಾದ ಕೆಲಸವನ್ನು ನಾನು ನನ್ನ ಪ್ರಾಮಾಣಿಕ ಕೆಲಸವನ್ನು ಮಾಡ್ಕೊಂಡು ಹೋಗ್ತೀನಿ. ಅದರ ಜೊತೆಗೆ ರಾಜ್ಯದಲ್ಲಿ ಪ್ರಾದೇಶಿಕ ಪಕ್ಷವಾಗಿ ಹುಟ್ಟುಕೊಂಡು ರಾಜ್ಯದಲ್ಲಿ, ದೇಶದಲ್ಲಿ ಒಂದು ಉತ್ಯುನ್ನತ ಸ್ಥಾನವನ್ನು ಗಳಿಸಿದಂಥ ದೇವೇಗೌಡರ ಪಕ್ಷ, ಮಾಜಿ ಪ್ರಧಾನಿಗಳ ಪಕ್ಷ JDS ಪಕ್ಷ, ಅದು ಕೂಡ ಬಹಳಷ್ಟು ರಾಜ್ಯದಲ್ಲಿ ಈಗ ಸದ್ದು ಮಾಡ್ತಾ ಇರುವಂಥದ್ದು. ಕುಮಾರಸ್ವಾಮಿ ಅವರು ಕೇಂದ್ರದ ಮಂತ್ರಿ ಆಗಿದ್ರು ಕೂಡ JDS ಪಕ್ಷಕ್ಕೆ ಉಳಿವಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಿರುವಂಥದ್ದು. ಆ ಒಂದು JDS ಬೀಟ್ನು ಕೂಡ ನಾನು ನೋಡ್ಕೊಂಡು ಹೋಗ್ತಾ ಇದ್ದೀನಿ. ಅದರ ಜೊತೆಗೆ ರಾಜ್ಯದಲ್ಲಿ ನಡೆಯುವಂಥ ಎಲ್ಲ ರಾಜಕೀಯ ಬೆಳವಣಿಗೆಗಳ ಸುದ್ದಿಗಳನ್ನು ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ ಅನ್ನುವ ನಿಟ್ಟಿನಲ್ಲಿ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡುವ ಕೆಲಸವನ್ನ ಮಾಡ್ತಾ ಹೋಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಸ್, ನೋಡಿದ್ರಲ್ಲ, ಇದು ನಮ್ಮ ಪೊಲಿಟಿಕಲ್ ಟೀಮ್. ರಾಜ್ಯ ಮತ್ತು ದೇಶ ರಾಜಕೀಯದಲ್ಲಿ ಯಾವ ರೀತಿಯಾದಂಥ ಬೆಳವಣಿಗೆ ಆಗ್ತಿದೆಯಲ್ಲ, ಆ ಬೆಳವಣಿಗೆ ಅಷ್ಟೇ ನಾವು ಒಂದು ಖಚಿತವಾದಂಥ ಸುದ್ದಿ ಕೊಡೋದಕ್ಕೆ ನಮ್ಮ ಇಡೀ ಪೊಲಿಟಿಕಲ್ ಟೀಮ್ ಈಗ ಸಿದ್ಧವಾಗಿದೆ. ಆ್ಯಂಡ್ ಹಾಗೆ ನಾವು ಯೂಶಲಿ ದಿನ ಬೆಳಿಗ್ಗೆಯಿಂದ ಹಿಡಿದು ರಾತ್ರಿ ಮಲಗೋವರೆಗೂ ರಾಜಕೀಯದಲ್ಲಿ ಅಲ್ಲೇನೋ ಆಯಿತು, ಇಲ್ಲಿ ಹಿಂಗಾಯಿತು, ಡಿನ್ನರ್ ಪಾಲಿಟಿಕ್ಸ್ ಅಂತೆ, ರೆಸಾರ್ಟ್ ರಾಜಕೀಯ ಅಂತೆ, CM ಹಿಂಗೆ ಹೇಳಿದ್ರು, DCM ಅಲ್ಲಿ ಹೋದ್ರು. ಯಾಕಂದರೆ ಜನರಿಗೆ ಬಹಳ ಮುಖ್ಯವಾಗಿರೋದು ಪ್ರಜಾಪ್ರಭುತ್ವದಲ್ಲಿ ನಾವು ಹೆಂಗೆ 4ನೇ ಪಿಲ್ಲರ್ ಆಗಿ ಜರ್ನಲಿಸ್ಟ್ ಇರ್ತೀವಲ್ಲ, ಅಷ್ಟೇ ಒಂದು ಪ್ರಮುಖವಾಗಿ ನಾವೆಲ್ಲ ರಾಜಕೀಯ ವಲಯದನ್ನ ಜನರಿಗೆ ಇದ್ದಂಗೆ ಹೇಳುವಂಥ ಒಂದು ಜವಾಬ್ದಾರಿ ನಮ್ಮ ಮೇಲಿರುತ್ತೆ. ಸರ್, ಇವಾಗ ಬೇರೆ ಬೇರೆ ಚಾನಲ್ಗಳಿದೆ. ನಿಮ್ಮ ಚಾನಲಲ್ಲಿ ಪೊಲಿಟಿಕಲಲ್ಲಿ ನಾವು ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಸಾಧಾರಣವಾಗಿ ಜನ ಕೇಳ್ತಾರೆ. ಸೊ ಆ ಒಂದು ವಿಚಾರಕ್ಕೆ ಏನು ಹೇಳ್ತೀರಾ ಸರ್? ನಾನು ಮೊದಲೇ ಹೇಳಿದೆ, ಕಾಮ ಹಾಕಲ್ಲ, ಫುಲ್ ಸ್ಟಾಪ್ ಇಡ್ತೀವಿ ಅಂತ. ಭಾಳಷ್ಟು ಜನರು ಸುದ್ದಿಯನ್ನು ಕೊಡ್ತಾರೆ, ಆಗಿತ್ತಂತೆ, ಆಗಬಹುದಂತೆ ಅಂತ. ಅಂತೆ ಹಾಕಲ್ಲ, ಫುಲ್ ಸ್ಟಾಪ್ ಇಡುವಂತಹ ಕೆಲಸವನ್ನು, ನೇರವಾಗಿ ನಿಖರವಾಗಿರುವಂತಹ ಸುದ್ದಿಯನ್ನು, ನೈಜ ಸುದ್ದಿಯನ್ನು ಕೊಡುವಂತಹ ಕೆಲಸವನ್ನು ಮಾಡ್ತೀವಿ. ಜೊತೆಗೆ ಕೇವಲ ಅಂತೆಕಂತೆಗಳು ಅಷ್ಟೇ ಸುದ್ದಿಯನ್ನು ಮಾಡದೆ, ರಾಜಕೀಯ ಅಂದರೆ ಸಹಜವಾಗಿ ಮುಂದಿನ ಬೆಳವಣಿಗೆಗಳ ಬಗ್ಗೆ ಇರಬಹುದು ಅಂತ ಬಳಸೋದು ಖಚಿತ. ಆದರೆ ನಿನ್ನೆ ರಾತ್ರಿ ಎಲ್ಲೋ ಡಿನ್ನರ್ ಪೊಲಿಟಿಕ್ಸ್ ಆಗಿರುತ್ತೆ, ಅಲ್ಲಿ ಆಗಿತ್ತಂತೆ ಅಂತ ಹೇಳ್ತಾರೆ. ಅಲ್ಲಿ ಆಗಿತ್ತು ಅನ್ನೋದಕ್ಕೂ ಆಗಿತ್ತಂತೆ ಅನ್ನೋದಕ್ಕೂ ಭಾಳಷ್ಟು ವ್ಯತ್ಯಾಸ ಇದೆ. ಮಾಧ್ಯಮದಲ್ಲಿ ಸಮಸ್ಯೆ ಆಗ್ತಾ ಇರೋದೇ ಇಲ್ಲಿ. ಆಗಿತ್ತಂತೆ ಅನ್ನೋದಕ್ಕೂ ಆಗಿತ್ತು ಅನ್ನೋದಕ್ಕೂ ಭಾಳಷ್ಟು ವ್ಯತ್ಯಾಸ ಇದೆ. ಬಹುತೇಕ ಮಾಧ್ಯಮಗಳ, ನಾನು ಭಾಳಷ್ಟು ಮಾಧ್ಯಮಗಳಲ್ಲಿ ಕೆಲಸ ಮಾಡಿದ್ದೀನಿ, ನಾನು ಯಾರನ್ನೂ ಇಲ್ಲಿ ಕಡಿಮೆ ಅಂತ ನೋಡ್ತಾ ಇಲ್ಲ. ಆದರೆ ನಾವು ಹೇಳುವಂತಹ ಒಂದು ವಿಚಾರದಲ್ಲಿ ಆಗಿರೋದಕ್ಕೂ ಆಗಿತ್ತಂತೆ ಅನ್ನೋ ಪದಕ್ಕೂ ಭಾಳಷ್ಟು ವ್ಯತ್ಯಾಸಗಳಿರ್ತವೆ. ಈ ಪದ ಅಷ್ಟಕ್ಕೆ ನಾವು ಸೀಮಿತ ಆಗ್ತಿಲ್ಲ, ಸುದ್ದಿಯನ್ನು ಕೂಡ ಖಚಿತವಾಗಿ ಕೊಡುವಂತಹ ಒಂದು ಕೆಲಸವನ್ನು ಮಾಡ್ತೀವಿ. ನಮ್ಮ ಟ್ಯಾಗ್ಲೈನ್ ಏನಿದೆ, ಆ ಟ್ಯಾಗ್ಲೈನ್ಗೆ ಪೂರಕವಾದಂಥ ಒಂದು ಸುದ್ದಿಗಳನ್ನು
ಜನರಿಗೆ ಮನಮುಟ್ಟುವಂಥ ಸುದ್ದಿಗಳನ್ನು ಕೊಡುವಂಥ ಒಂದು ಕೆಲಸವನ್ನು ಮಾಡ್ತೀವಿ. ಸಹಜವಾಗಿ BJPಯಲ್ಲಿ ಭಾಳಷ್ಟು ಬಡದಾಟ ಜೋರಾಗಿ ಆಗ್ತಿದೆ. ಅದೇ ರೀತಿ ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ಲ ಅಂತಲ್ಲ, ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ಇದೆ. ಆದರೆ BJPಯಲ್ಲಿರುವಂತಹ ಬಣಗಳು ಹೆಚ್ಚು ಸದ್ದು ಮಾಡ್ತಿರೋದ್ರಿಂದ ಕಾಂಗ್ರೆಸ್ಸಲ್ಲಿರುವಂತಹ ಬಣಗಳ ಬಗ್ಗೆ ಹೆಚ್ಚು ಸುದ್ದಿ ಆಗ್ತಾ ಇಲ್ಲ. ಇದು ಮುಂದೆ ಯಾವಾಗ ಆಗುತ್ತೆ, ಈ ವಿಚಾರಗಳ ಬಗ್ಗೆ ಮಾತನಾಡುವಾಗ ಸಹಜವಾಗಿ ಬಹುದು ಅನ್ನೋದನ್ನು ಬಳಸ್ತೀವಿ. ಅದೇ ರೀತಿ ರಾಜ್ಯದ ಜನರಿಗೆ ಯಾವಾಗ ರಾಜಕೀಯ ಬೆಳವಣಿಗೆಗಳು ಆಗ್ತವೆ ಅನ್ನುವಂಥದ್ದನ್ನು 14ನೇ ತಾರೀಕಿಂದಲೇ ಗ್ಯಾರಂಟಿ ನ್ಯೂಸಲ್ಲಿ ಸ್ಪಷ್ಟವಾಗಿ ಕೊಡುವಂಥ ಒಂದು ಕೆಲಸವನ್ನು ಮಾಡ್ತೀವಿ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಗ್ಯಾರಂಟಿ ನ್ಯೂಸ್ ಚಾನೆಲ್ನ ಇಡೀ ಪೊಲಿಟಿಕಲ್ ಟೀಮ್ ಈಗ ಸಿದ್ಧವಾಗಿದೆ. ಬಿಸಿ ಸುದ್ದಿನ ಇದ್ದಿದ್ದು ಇದ್ದಂಗೆ ಅಂತೆ ಕಂತೆ ಸುದ್ದಿಗಳಿಗೆ ಬ್ರೇಕ್ ಹಾಕಿ ನಿಖರವಾದಂತಹ ಪೊಲಿಟಿಕಲ್ ಸುದ್ದಿ ಕೊಡೋದಕ್ಕೆ ನಾವು ರೆಡಿ. ನೀವು ರೆಡಿನಾ? ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.